ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಬೇಗನೆ ಇದ್ದು 7:45 ವರ್ಷ ಎಲ್ಲ ಕೆಲಸ ಮುಗಿಸಿದ್ದೀನಿ. ಪಾತ್ರೆಗಳನ್ನು ತೊಳಿಬೇಕು. ಹಿಂದೆ ಟ್ಯಾಂಕಲ್ ಹತ್ರ ಹೋಗಿ ನೀರು ಪಾತ್ರೆ ತೊಳ್ಕೊಂಡು ಬಂದರೆ ಅದು ಒಂದು ಕೆಲಸ ಆದಂಗೆ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಬೇಕು. ಸೊ ಎಲ್ರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು ಕೂಡ ಫ್ರೆಶಪ್ ಎಲ್ಲ ಆಗಿ ಬಾಗಿಲು ರಂಗೋಲಿ ಎಲ್ಲ ಬಿಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋ ಅಂತ ಬೇಳೆ ಕೂಡ ಬೇಯಾಕಿ ಎಲ್ಲ ಕಲಸಿಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಾವ ಎಲ್ಲದಕ್ಕೂ ತೋರಣ ಕಟ್ಕೊಂಡು ಅವರೆಲ್ಲ ಬಾಗಿಲಿಗೆಲ್ಲ ತೋರಣ ಕಟ್ಕೊಂಡು ಅವ್ರು ರೆಡಿ ಮಾಡಿಕೊಟ್ರು. ಸೊ ಈಸಿ ಆಯ್ತು ನನಗೆ. ಅಷ್ಟರಲ್ಲಿ ನಾನು ಕೂಡ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಫೈನಲಿ ಎಲ್ಲ ರೆಡಿ ಮಾಡಿ ಅಷ್ಟರಲ್ಲಿ ಎಲ್ಲ ಅಡುಗೆ ಕೂಡ ಮಾಡಿ ರೆಡಿ ಮಾಡಿದೆ. ಒಬ್ಬಟ್ಟೊಂದು ತಟ್ಟಬೇಕಿತ್ತು. ಅಷ್ಟರಲ್ಲಿ ನಾನು ಕೂಡ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗೋಣ ಅಂತ ರೆಡಿ ಆದೆ. ರೆಡಿ ಆಗಿಬಿಟ್ಟು ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದೆ. ಪೂಜೆ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ನಮ್ಮ ಅತ್ತೆನೇ ಎಲ್ಲ ಒಬ್ಬಟ್ಟೆಲ್ಲ ತಟ್ತಿದ್ರು. ಎಷ್ಟು ಬೇಕೋ ಊಟಕ್ಕೆ ಅಷ್ಟು ತಟ್ಟಿದ್ರು. ಇನ್ನು ಮಿಕ್ಕಿದ ನಾವು ಮಧ್ಯಾಹ್ನ ತಟ್ಕೊಳ್ಳೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ. ನಾವು ಕೂಡ ನಾನು ಮಮ್ಮಿ ಇಬ್ಬರು ಜೊತೆಲೇ ಹೋಗಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಬಂದ್ವಿ. ಫಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಬೇವು ಬೆಲ್ಲ ತಿಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ. ಸೊ 2 ದೇವಸ್ಥಾನದಲ್ಲೂ ಪೂಜೆ ಚೆನ್ನಾಗಾಯಿತು. ಅಷ್ಟೇ ಪೂಜೆ ಎಲ್ಲ ಆಯಿತು. ಮನೆಗೆ ಬಂದ್ವಿ. ಎಲ್ಲ 2 ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಬಂದು ಮನೆಗೆ ಬಂದು ಒಬ್ಬಟ್ಟು ತಟ್ಟಿದ್ರು ಅತ್ತೆ, ನಾನು ಬೇಯಿಸಿದೆ. ಸೊ ನಾನು ಬೇಗನೆ ಇದ್ದು. ನಮ್ಮ ಮನೇಲಿ 12 ಗಂಟೆ ಬಟ್ ಎಲ್ಲ ರೆಡಿಯಾಗಿತ್ತು. ಬಟ್ ದೇವಸ್ಥಾನದ ಪೂಜೆ ಆಗೋ ಗಂಟೆ ಯಾರೂ ತಿಂದಿರಲಿಲ್ಲ. ಸೊ ಇವಾಗೆಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ಅಮ್ಮನ ಮನೆ ಹತ್ರ ಬರೋಣ ಅಂದ್ಬಿಟ್ಟು ಬಂದೆ. ಅಂಗಡಿ ಹತ್ರ ಅಮ್ಮ ರಾಯರ ಫೋಟೋ ಪೂಜೆ ಮಾಡಿದ್ರು, ಅದನ್ನು ವೀಡಿಯೋ ಮಾಡ್ಕೋಬೇಕಿತ್ತು. ಹಾಗೆ ಬಂದ್ವಿ. ಇವಾಗ ಮನೆ ಹತ್ರ ಇಷ್ಟ ಅಂತ ರೀಲ್ಸ್ ಮಾಡೋಣ ಅಂತ ಮಾಡ್ತಿದ್ದೆ. ಅಮ್ಮನೇ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಯಾರೂ ಇಲ್ಲ, ಮನೇಲಿ ಆಚೆ ಹೋಗಿದ್ರು. ಹಾಗಾಗಿ ಮಮ್ಮಿನೇ ವೀಡಿಯೋ ಮಾಡಿಕೊಟ್ಟಿದ್ರು. ಸೊ ಹಂಗಾಗಿ ಇಲ್ಲಿ ಬಂದೆ. ಇವಾಗ ಮನೆ ಹತ್ರ ಹೋಗ್ತಿದ್ದೀನಿ, ಅಂಗಡಿ ಹತ್ರದಿಂದ. ಬನ್ನಿ ಹೋಗೋಣ. ಮಮ್ಮಿ ಇವಾಗ ಒಬ್ಬಟ್ಟು ತಟ್ಟವ್ರು ಎಲ್ಲ ಮಾಡಿದ್ದಾರೆ, ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಒಬ್ಬಟ್ಟು ತರ್ತಿದ್ದಾರೆ. ನಮ್ಮದೆಲ್ಲ ಒಬ್ಬಟ್ಟಾಗಿ ಊಟನೇ ಆಗುತ್ತೆ. ಇವಾಗಲೇ ಹೇಳ್ದಂಗೆ ನಮ್ಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ಅಷ್ಟೇ ತಟ್ಕೊಂಡಿದ್ದು. ಆಮೇಲೆ ನಾನು ನನ್ನ ತಂಗಿ ಸೇರಿಕೊಂಡು ಅದನ್ನೇನು ಇಟ್ಟರೆ ಚೆನ್ನಾಗಿರಲ್ಲ ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಎಷ್ಟಿದೆ ಅಷ್ಟು ಇಬ್ಬರು ಸೇರ್ಕೊಂಡು ನಾನು ಹೊತ್ಕೊಟ್ಟೆ. ಅವಳು ಬೇಯಿಸ್ಕೊಂಡ್ಳು. ನಾವೇನು ಒಬ್ಬಟ್ಟು ಅಷ್ಟು ಇಷ್ಟಪಡಲ್ಲ. ನಮ್ಮ ಅತ್ತೆನೂ ಬಜ್ಜಿ ಮಾಡೋಣ, ನಾವು ಬಜ್ಜಿ ತಿನ್ಕೊಳ್ಳೋಣ ಅಂತಂದು. ಹಂಗಾಗಿ ನಾನು ಆಲೂಗಡ್ಡೆ ಬಜ್ಜಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬಜ್ಜಿ ಮಾಡಿಕೊಂಡು ನೋಡಿ ಶೆಕೆ ಹೆಂಗೆ ಆಗ್ತಿದೆ ಅಂದರೆ ಬಜ್ಜಿ ಬೇಯಿಸೋಕ್ಕಿಲ್ಲ, ಅಷ್ಟು ಶೆಕೆ ಆಗ್ತದೆ. ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಮ್ಮನ ಮನೆ ಕಡೆ ಹೋದ್ವಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.